ಆಗಲೇ ಹೇಳ್ತಾ ಇದ್ರು ಅಮ್ಮ, ನಮ್ಮ ಮನೆಯವರಿಗೆ ಸ್ಟ್ರೋಕ್ ಆಗಿತ್ತು, ಡಾಕ್ಟ್ರು ಕೂಡ ಮಾತಾಡೋದು ಡೌಟು ಅಂತಲೇ ಹೇಳಿದರು. ನಾನು ಈ ತಾಯಿನ 60 ವರ್ಷಗಳಿಂದ ನಂಬ್ಕೊಂಡು ಬಂದಿದ್ದೀನಿ. ಬಟ್ ಇವತ್ತು ಆ ತಾಯಿಯ ಸನ್ನಿಧಾನಕ್ಕೆ ನಾವೆಲ್ಲರೂ ಹೇಗೆ ನಡ್ಕೊಂಡು ಬರ್ತೀವೋ ಅದೇ ರೀತಿ ಬಂದಿದ್ದಾರೆ. ಇವರೇನೆ ಸ್ಟ್ರೋಕ್ ಆದಂಥವ್ರು, ಇವ್ರ ಬಾಯಲ್ಲೇ ಕೇಳೋಣ ಸರ್. ಇರಲಿಲ್ಲ, ಸ್ಟ್ರೋಕ್ ಆಗಿತ್ತು, ಡಾಕ್ಟ್ರು ಆಗಲ್ಲ ಅಂತ ಹೇಳಿದರು, ಉಳಿಯೋದೇ ಇಲ್ಲ ಅಂದಿದ್ರು. ಅಮ್ಮನ ಹತ್ರ ಬಂದಮೇಲೆ ಸ್ವಾಮೀಜಿಯವರು ತೀರ್ಥ ಹಾಕಿ ಶಾಲು ಹೊಸಿದ್ರು, ಎದ್ದು ನಡ್ಕೊ ಬಂದೆ, ನಡೆಯೋಕ್ಕಾಯ್ತಿರಲ್ಲ. ಅಮ್ಮ ಅಂದೆ, ಎದ್ದು ಆಗ ಹುಷಾರಾಯ್ತು. ಇವತ್ತು ಚೆನ್ನಾಗಿದೆ. ಏನು ಹೇಳ್ತೀರಾ ಸರ್? ಈಗ ಡಾಕ್ಟ್ರೇ ಕೈ ಬಿಟ್ಬಿಟ್ಟಿದ್ರು, ನಡೆಯೋಕ್ಕಾಗಲ್ಲ. ಡಾಕ್ಟ್ರೇ ಬಿಟ್ಬಿಟ್ಟಿದ್ರು, ಅಮ್ಮ ಕೈ ಹಿಡಿತು, ಡಾಕ್ಟ್ರೇ ಕೈ ಬಿಟ್ಟಿದ್ರು, ಆಗಲ್ಲ ಇವರು ಉಳಿಯಲ್ಲ ಅಂತ. 2ನೇ ಸರಿ ಕರೋನಾ ಬಂತಲ್ಲ, ಅವಾಗ ಡಾಕ್ಟ್ರು ಇಷ್ಟೇ ಕರ್ಕೊಂಡೋಗಿ ಆಗಲ್ಲ ಅಂತೇಳಿ. ಅಮ್ಮ ಏನಿಲ್ಲ, ಹುಷಾರಾಗುತ್ತೆ ಅಂತ. ಇಲ್ಲಿಂದ ಎದ್ದು ನಡ್ಕೊಂಡು ಹೋಗ್ತಾರೆ ಅಂತ ಹಂಗೆ ನಡ್ಕೊಂಡು ನೋಡಿ. ಈಗ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಚೆನ್ನಾಗಿ ಮಾತು ಬರೋಲ್ಲ ಅಂತ ಹೇಳಿದರು, ಈಗ ಚೆನ್ನಾಗಿ ಮಾತು ಬರ್ತಾವೆ. ನಾನು ಕೆಲಸ ಮಾಡ್ತಾಯಿದ್ದೀನಿ ಮಾಮೂಲಿ. ಏನು ಕೆಲಸ ಮಾಡ್ತೀರಾ? ಟೈಲರ್ ಕೆಲಸ. ಈಗ ಮತ್ತೆ ಮಾಮೂಲಿ ಅದೇ ರೀತಿ ಮಾಡ್ತಾಯಿದ್ದೀನಿ, ತೊಂದರೆ ಇಲ್ಲ. ಅಮ್ಮ ಭಾಳ ಒಳ್ಳೇದು ಮಾಡಿದ್ದು ನಮಗೆ ಮಕ್ಕಳು. ಆಯ್ತು ಸರ್, ಒಳ್ಳೇದಾಗಲಿ ತಮಗೆ, ಒಳ್ಳೇದು. ತುಂಬ ದೇವಸ್ಥಾನ ಹೋಗ್ತೀನಿ, ಎವ್ರಿ ಡೇ ಬೇರೆ ಬೇರೆ ತುಂಬ ಟೆಂಪಲ್ಸ್ ಹೋಗ್ತೀನಿ. ಇವತ್ತು ಈ ಟೆಂಪಲಲ್ಲಿ ತುಂಬ ವೈಬ್ರೇಷನ್ಸ್, ಅಂದರೆ ವೈಬ್ರೇಷನ್ ನಂಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಬಿದೋಗೋ ಥರ ಆಗ್ತಾಯಿತ್ತು. ಇದು ಫಸ್ಟ್ ಟೈಮ್ ಫೀಲ್ ಆಗಿದ್ದಿಲ್ಲಿ ನನಗೆ. ಅದು ಇವತ್ತು ಭೀಮನ ಅಮಾವಾಸ್ಯೆ, ಇಂಥ ಒಂದು ಒಳ್ಳೆ ಶ್ರೇಷ್ಠ ದಿನ ನೀವು ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಇಲ್ಲಿ ನೀವೇನಾದರೂ ಕೇಳ್ಕೊಂಡ್ರ ತಾಯಿನ? ನಾನು ಇಲ್ಲಿ ಬರೆಯೋದೇನು ಕೇಳಿಲ್ಲ, ದೇವಿನ ಕೇಳ್ಕೊಂಡಿದ್ದೀನಿ. ಆಗುತ್ತೆ ಅನ್ನೋ ನಂಬಿಕೆ ಇದೆ, ಖಂಡಿತ ಆಗುತ್ತೆ, ದೇವಿ ಮಾಡಿಕೊಡ್ತಾರೆ. ಎಲ್ಲಿಂದ ಬಂದಿರೋದು ನೀವು? ನಾವು ಬೆಂಗಳೂರು ಜಯನಗರಿಂದ ಬಂದಿದ್ದೀವಿ.